ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಪ್ರಥಮ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದ ಸಿನಿಮಾ ಅಪ್ಪು. ಈ ಸಿನಿಮಾ ಬಿಡುಗಡೆಯಾಗಿ ಇವತ್ತಿಗೆ 24 ವರ್ಷಗಳು. ಈ 24 ವರ್ಷಗಳ ಸಂಭ್ರಮದ ಸಲುವಾಗಿ ಈ ಸಿನಿಮಾದ ಬಗೆಗಿನ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಸಿನಿಮಾದ ಕತೆ, ಚಿತ್ರಕಥೆ, ನಿರ್ದೇಶನವನ್ನ ಮಾಡಿದವರು ತೆಲುಗಿನ ಖ್ಯಾತ ನಿರ್ದೇಶಕರಾದ ಪೂರಿ ಜಗನ್ನಾಥ್ ಅವರು. ಇನ್ನು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದವರು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಈ ಸಿನಿಮಾಗೆ ಅದ್ಭುತವಾದ ಸಂಗೀತ ನೀಡಿದವರು ಗುರು ಕಿರಣ್ ಅವರು. ಗುರು ಕಿರಣ್ ಅವರ ಸಂಗೀತದಲ್ಲಿ ಮೂಡಿಬಂದಿರುವ ಎಲ್ಲಾ ಸಾಂಗ್ಗಳು ಸೂಪರ್ ಡೂಪರ್ ಹಿಟ್ ಆಗಿದ್ದವು. ಇವತ್ತಿಗೂ ಕೂಡ ಪ್ರತಿಯೊಬ್ಬರ ಆಲ್ ಟೈಮ್ ಫೇವರೇಟ್ ಸಾಂಗ್ಗಳಾಗಿವೆ. ಇನ್ನು ಈ ಸಿನಿಮಾ ಏಪ್ರಿಲ್ 26, 2002ರಲ್ಲಿ ರಾಜ್ಯಾದ್ಯಂತ ತುಂಬಾ ಅದ್ದೂರಿಯಾಗಿ ಬಿಡುಗಡೆಯಾಗಿ ಯಶಸ್ವಿಯಾಗಿ 200ಕ್ಕೂ ಹೆಚ್ಚು ದಿನಗಳ ಕಾಲ ಪ್ರದರ್ಶನವನ್ನ ಕಾಣುತ್ತೆ. ಇದರ ಜೊತೆಗೆ ಆ ವರ್ಷ ಬಿಡುಗಡೆಯಾದ ಎಲ್ಲಾ ಸಿನಿಮಾಗಳಿಗಿಂತ ಅತಿ ಹೆಚ್ಚು ಗಳಿಕೆಯನ್ನ ಕಂಡು ಆ ವರ್ಷದ ಟಾಪ್ ನಂಬರ್ 1 ಸಿನಿಮಾವಾಗುತ್ತೆ. ಹಾಗೆ ಆ ವರ್ಷದ ನಂಬರ್ 1 ಹೀರೋ ಪುನೀತ್ ರಾಜ್ಕುಮಾರ್ ಅವರು ಆಗ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ಅಭಿನಯಿಸಿದ ಮೊದಲ ಸಿನಿಮಾವೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ಆ ವರ್ಷದ ನಂಬರ್ 1 ಸ್ಟಾರ್ ಆಗ್ತಾರೆ ಅಂದ್ರೆ ನಿಜಕ್ಕೂ ಅವರ ಡೆಡಿಕೇಶನ್ ಅನ್ನ ಮೆಚ್ಚಲೇಬೇಕು. ಇದಿಷ್ಟಲ್ಲದೆ ಈ ಸಿನಿಮಾ ರಿಮೇಕ್ ವಿಚಾರದಲ್ಲೂ ದಾಖಲೆಯನ್ನ ಬರೆದಿದೆ. ಈ ಸಿನಿಮಾ ಒಟ್ಟು 5 ಭಾಷೆಗಳಿಗೆ ರಿಮೇಕ್ ಆಗಿದೆ. 2002ರಲ್ಲಿ ತೆಲುಗಿಗೆ, 2003ರಲ್ಲಿ ತಮಿಳಿಗೆ, 2006ರಲ್ಲಿ ಬೆಂಗಾಲಿ ಭಾಷೆಗೆ, 2007ರಲ್ಲಿ ಭೋಜ್ಪುರಿ ಭಾಷೆಗೆ, 2008ರಲ್ಲಿ ಬಾಂಗ್ಲಾದೇಶ ಬೆಂಗಾಲಿ ಭಾಷೆಗೆ 5 ಭಾಷೆಗಳಿಗೆ ರಿಮೇಕ್ ಆಗುವುದರ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಭಾಷೆಗೆ ರಿಮೇಕ್ ಆದ ಕನ್ನಡದ 3ನೇ ಸಿನಿಮಾ ಇದಾಗಿದೆ. ಇನ್ನು ಈ ಸಿನಿಮಾದ ಕೆಲವು ವಿಶೇಷವಾದ ಸಂಗತಿಗಳನ್ನ ನೋಡೋದಾದ್ರೆ, ಈ ಸಿನಿಮಾ ಅತಿ ಹೆಚ್ಚು ಭಾಷೆಗೆ ರಿಮೇಕ್ ಆದ ಕನ್ನಡದ 3ನೇ ಸಿನಿಮಾವಾಗಿದೆ. ಬೆಂಗಾಲಿ ಮತ್ತು ಬಾಂಗ್ಲಾದೇಶ ಬೆಂಗಾಲಿ ಭಾಷೆಗೆ ರಿಮೇಕ್ ಆದ ಕನ್ನಡದ 2ನೇ ಸಿನಿಮಾ ಇದಾಗಿದೆ. ಪೂರಿ ಜಗನ್ನಾಥ್ ಅವರ ನಿರ್ದೇಶನ ಮಾಡಿರುವ ಕನ್ನಡದ 2ನೇ ಸಿನಿಮಾ ಇದಾಗಿದೆ. ಪುನೀತ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ಅಭಿನಯಿಸಿದ ಮೊದಲ ಸಿನಿಮಾ ಇದಾಗಿದೆ. ರಕ್ಷಿತಾ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿರುವ ರಕ್ಷಿತಾ ಅವರ ಅಭಿನಯದ ಮೊದಲ ಸಿನಿಮಾವು ಕೂಡ ಇದಾಗಿದೆ. ಇನ್ನು ರಕ್ಷಿತಾ ಅವರು ತೆಲುಗು ಮತ್ತು ತಮಿಳಿನ ರಿಮೇಕ್ ಸಿನಿಮಾದಲ್ಲೂ ಕೂಡ ನಾಯಕಿ ನಟಿಯಾಗಿ ಅಭಿನಯಿಸಿದ್ದಾರೆ. ಈ ಸಿನಿಮಾಗೆ ಅಪ್ಪು ಅಂತ ಹೆಸರಿಟ್ಟಿದ್ದು ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಈ ಸಿನಿಮಾದ 100 ದಿನದ ಸಂಭ್ರಮದ ಕಾರ್ಯಕ್ರಮಕ್ಕೆ ರಜನಿಕಾಂತ್ ಅವರು ಬಂದಿದ್ರು. ಅಪ್ಪು ಸಿನಿಮಾವನ್ನ ನೋಡಿದ ರಜನಿಕಾಂತ್ ಅವರು ಪುನೀತ್ ರಾಜ್ಕುಮಾರ್ ಅವರ ಡ್ಯಾನ್ಸ್, ಫೈಟ್, ಆಕ್ಟಿಂಗ್ ಅನ್ನ ಮೆಚ್ಚಿ ಇದೊಂದು ಸಿಂಹದ ಮರಿ ಅಂತ ಹೊಗಳಿದ್ರು. ಇನ್ನು ಈ ಸಿನಿಮಾ 2025ರಲ್ಲಿ ಮರು ಬಿಡುಗಡೆಯಾಗಿ ದಾಖಲೆಯ ಕ್ರೇಜ್ ಅನ್ನ ಸೃಷ್ಟಿ ಮಾಡಿತ್ತು. ಇದಿಷ್ಟು ಈ ಸಿನಿಮಾದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.